ಕೆದವರು ತಮ್ಮ ಕೌನ್ಸ್ಲಿಂಗ್ ಪ್ರಕ್ರಿಯೆನ ವರ್ಷಕ್ಕಿಂತ ವರ್ಷಕ್ಕೆ ಇಂಪ್ರೂವ್ ಮಾಡ್ಕೋತಾ ಬರ್ತಾಯಿದ್ರು ಹೊರತು ಯಾವುದೇ ರೀತಿ ಅವ್ರದ್ದು ಕಡಿಮೆ ಮಾಡ್ತಿಲ್ಲ. ಬಟ್ ಅಂದರೆ ವರ್ಷಕ್ಕೆ ವರ್ಷ ಏನಂದ್ರೆ ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ದಾರೆ, ಬಟ್ ಇಂಪ್ರೂವ್ಮೆಂಟ್ ಅಂತೂ ಕಾಣಿಸ್ತಾ ಇದೆ. ಸೊ ಹೋದ ವರ್ಷವೂ ಕೂಡ ನಿಮಗೆ ಗೊತ್ತಿರುವಾಗ CET ಮಂಥನ ಅಂತ ಪ್ರೋಗ್ರಾಮ್ ಮಾಡಿದ್ರು. ಸೊ ಕೆಲವೊಂದಿಷ್ಟು ಕಾಲೇಜುಗಳಲ್ಲಿ ಕೆಲವೊಂದಿಷ್ಟು ಡಿಸ್ಟಿಕ್ಗಳಲ್ಲಿ ಮಾತ್ರ ಇತ್ತು, ಬಟ್ ಈ ಸರ್ತಿ ಭಾಳಷ್ಟು ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಕಲ್ಲಿ ಮಾಡ್ತಾಯಿದ್ದಾರೆ. ಸರಿ, ಸೊ ಒಳ್ಳೆಯ ವಿಚಾರ, ಒಳ್ಳೆಯದು ಒಂದು ಸ್ಟೆಪ್ ಡೌನ್ ತೊಗೊಂಡಿರೋದು. ಓಕೆ ಸರಿ, ಈಗ ನೆಕ್ಸ್ಟ್ ವಿಚಾರ ಏನು ಮಾತಾಡ್ತೀನಿ ಕೆಲವೊಂದು 2 ನಿಮಿಷ ನೋಡಿ, ಅರ್ಥ ಮಾಡ್ಕೊರಿ. ನೀವು ಯಾರೆಲ್ಲ ಸ್ಟೂಡೆಂಟ್ ನೋಡ್ತಾ ಇತ್ತಂದರೆ ಈಗ ಸದ್ಯಕ್ಕೆ ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ವಿಡಿಯೋ ನೋಡಿ. ನೀವು ಯಾಕೆ ಹೇಳ್ತಿದ್ದೀರ ಅಂತಂದರೆ, ಈಗ ಮುಂದೆ ನಡ್ತಕ್ಕಂಥ ಕೌನ್ಸ್ಲಿಂಗು ಕೇವಲ 1 ತಿಂಗಳಲ್ಲಿ ಮುಗಿಯುವಂಥದ್ದಲ್ಲ. ಓಕೆ, 1 ದಿನ 2 ದಿನದಲ್ಲಿ ಮುಗಿಯೋಲ್ಲ, ಸುಮಾರು ಒಂದು 2 ರಿಂದ 4 ತಿಂಗಳು. ನಾನು ಹೇಳ್ತಾ ಇದ್ದೀನಿ ನೋಡಿ, 2 ರಿಂದ 4 ತಿಂಗಳು ನಡೀತದೆ. ಸೊ ಮನೇಲಿ ನಿಮ್ಗೆ ಹೇಳ್ತಾ ಇರ್ತಾರೆ, ಮಾಡ್ತಾಯಿದ್ದೀನಿ ಅಪ್ಪಾಜಿ, ಮಾಡ್ತಾಯಿದ್ದೀನಮ್ಮ ಅಂತ ಹೇಳ್ತಾ ಇರ್ತಾರೆ, ಬಟ್ ಅವ್ರ ಪೇರೆಂಟ್ಸ್ಗೆ ಅರ್ಥ ಆಗ್ತಿರಲ್ಲ. ಓಕೆ, ಏನೋ ಮಾಡ್ತಿದ್ದಾನೆ, ಬರೀ ಅದೇ ಹೇಳ್ತಾ ಇದ್ದಾನೆ, ಸೊ ಏನೋ ಆಗ್ತಿದೆ, ಇವನು ಸೀಟ್ ಸಿಗ್ತಾಯಿಲ್ಲ, ಆ ಥರ ಥಿಂಕಿಂಗ್ ಬರ್ತಾ ಇರ್ತದೆ. ಸೊ ಹಂಗಾಗಿ ಏನು ಮಾಡಿರಪ್ಪ ಅಂತಂದರೆ, ಈಗ CET ಏನು ಬುಕ್ಕಿಂಗ್ ನಡೀತಾ ಇದೆ, ಇದಕ್ಕೆ ನಿಮ್ಮ ಪೇರೆಂಟ್ಸ್ನೂ ಕೂಡ ಕರ್ಕೊಂಡು ಹೋಗ್ರಿ. ಅವರು ಕೂಡ ಏನಪ್ಪ ಅಂದರೆ ನಿಮಗೆ ಅರ್ಥ ಆಗ್ತದೆ. ಸೊ ಈ ಥರ ಪ್ರೊಸೆಸ್ ಇದೆ. ಸೊ ಅದೇ ಸಾಮಾನ್ಯವಾಗಿ ಸಿಗುವಂಥದ್ದು ಯಾವುದೋ ಒಂದು ಸಡನ್ನಾಗಿ ಅಡ್ಮಿಷನ್ ಆಗಿ 1 day 2 days ಅಲ್ಲ. ಯಾಕಂದರೆ ಅವರ ಕಾಲದಲ್ಲಿ ಯಾವ ರೀತಿ ಇರ್ತಪ್ಪ ಅಂತಂದರೆ 1 ಡೇದಲ್ಲಿ ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಬಿಡ್ತಿದ್ರು, ಮುಗಿದೋಗ್ಬಿಡ್ತಿತ್ತು. ಬಟ್ ಇದು ಹಂಗಲ್ಲ. ಯಾಕಂದರೆ ಎಂಟೈರ್ ಕರ್ನಾಟಕ ಎಲ್ಲ ಸ್ಟೂಡೆಂಟ್ನು ಕೂಡ ತೊಗೋಬೇಕು. ಇಲ್ಲಿ ಚೆನ್ನಾಗಿರೋ ಹುಡುಗರು ಕೂಡ ಸೀಟ್ ಕೊಡಬೇಕು, ಮಾಡ್ರೇಟ್ ಇರೋ ಹುಡುಗರು ಕೊಡಬೇಕು. ಸೊ ಒಂದು ಎವರೇಜ್ ಇರತಕ್ಕಂಥ ಸ್ಟೂಡೆಂಟ್ ಕೂಡ ಸೀಟ್ ಕೊಡಬೇಕು. ಆ್ಯಂಡ್ ಅದು ಕೂಡ ಹೆಂಗೆ ನೋಡಿ, ಕೋರ್ಸ್ ವೈರು ಆ್ಯಂಡ್ ಟಾಪ್ ಟು ಮಾಡ್ರೇಟ್ ಟು ಲೋಯೆಸ್ಟ್ ಈ ಥರ ಕಾಲೇಜ್ನ ಡಿವೈಡ್ ಮಾಡ್ಕೊತ ಕೊಡಬೇಕಂತಂದರೆ ಸೊ ಸ್ವಲ್ಪ ಟೈಮ್ ತೊಗೊಳ್ತದೆ, ಆಯಿತಾ. ಸೊ ಹಂಗಾಗಿ ಹೇಳ್ತಾ ಇರೋದು, ಈ ಸ್ಲಾಟ್ ಬುಕ್ಕಿಂಗ್ ಯಾಕಿದೆ ಸದ್ಯಕ್ಕೆ CET ಮಂಥನ ಮಾಡ್ತಿದ್ದಾರೆ ಅಂತಂದರೆ, ಇದನ್ನು ಪೇರೆಂಟ್ಸಿಗೂ ಕೂಡ ತಿಳಿಲಿ, ಸ್ಟೂಡೆಂಟ್ ಕೂಡ ಗೊತ್ತಾಗಲಿ. ಸೊ ಪ್ರೊಸೆಸ್ ಯಾವ ರೀತಿ ಇದೆ, ಎಷ್ಟು ದಿನ ಟೈಮ್ ತೊಗೊಂತಂತ ಅಂತ ಗೊತ್ತಾಗಲಿ ಅಂತ ಉದ್ದೇಶ ಇಟ್ಕೊಂಡು ಮಾಡ್ತಾರೆ. ಆ್ಯಂಡ್ ನಿಮಗೆ ಮಿಸ್ಗೈಡ್ ಆಗ್ಬಾರ್ದು, ಮಧ್ಯದಲ್ಲೂ ಕೂಡ ನಿಮಗೆ ಮಿಸ್ಗೈಡ್ ಕೂಡ ಆಗ್ತದೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಅಷ್ಟೇ, ನಿಮ್ಗೆ ಏನಿಲ್ಲ, ಆಯಿತಾ. ಸೊ ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಂಡು ಆಪರ್ಚುನಿಟಿನ ಪಡ್ಕೋರಿ. ಯಾಕಂದರೆ ಇದನ್ನು ಗೈಡು ಕೆದವರು ಏನು ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಲೆಕ್ಚರ್ಸು ಕೂಡ ಮಾಡಿದ್ದಾರೆ. ಸೊ ಹಂಗಾಗಿ, ಆಯಿತಾ. ಸೊ ಪ್ರವೇಶ ಕ್ಲಿಕ್ ಮಾಡಿಕೊಂಡು UGC CET 2026 ಕ್ಲಿಕ್ ಮಾಡ್ಕೋರಿ. ಇಲ್ಲ ಅಂತಂದ್ರೆ ನಿಮ್ಗೆ ಒಂದು ವಾಟ್ಸಪ್ಗೆ ಲಿಂಕ್ ಬಂದಿದೆ, ಬೇಕಾದ್ರೆ ತೋರಿಸ್ತೀನಿ ನಿಮಗೆ ನೋಡಿ. ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಹೋಗಿಬಿಟ್ರೆ ಅಂತಂದರೆ ಈ ರೀತಿ ಬಂದಿರ್ತದೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದ ಆರ್ಗನೈಸ್ಡ್ ಪ್ರೋಗ್ರಾಮ್ ಟೈಟಲ್ಡ್ UGC CET 2026 ಸೀಟ್ ಅಲಾಟ್ಮೆಂಟ್ ಮಂಥನ ಫ್ರಮ್ 25/5/2026 to 30/5/2026 ಟು ಪ್ರೊವೈಡ್ ಗೈಡೆನ್ಸ್ ಆನ್ ದ CET ಕೌನ್ಸ್ಲಿಂಗ್ ಪ್ರೊಸೆಸ್, ವಿಸಿಟ್ KE ವೆಬ್ಸೈಟ್ ಫಾರ್ ದ ಸ್ಲಾಟ್ ಅಂತ ಕಾಣಿಸ್ತಿದೆ. ಸೊ ಸ್ಲಾಟ್ ಬುಕ್ ಮಾಡ್ಕೊಂಡು ಹೋಗಬೇಕು. ಡೇಟ್ ಇವತ್ತು ಬಂದಿರೋ ಗೊತ್ತಿರುವಾಗ 24 ಇದೆ. ಸೊ 24 ಬಂದುಬಿಟ್ಟು ನಿಮಗೆ ಗೊತ್ತಿರೋ ಬಗ್ಗೆ ಸಂಡೇ ಇದೆ. ಸೊ ಹಂಗಾಗಿ ನಿಮ್ಗೆ ಯಾವಾಗ ಫ್ರೀ ಆಗ್ತದೆ ಅಂದರೆ ಇವತ್ತು ಅಂತೂ ಇಲ್ಲ, 25ಕ್ಕೆ ನಾಳೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಯಾವಾಗ ನಿಮಗೆ ಸ್ಲಾಟ್ ಬುಕ್ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡು ಅಂತಿರೋ ಫ್ರೀ ಯಾವಾಗ ಮಾಡ್ಕೊತೀರ. ಫಾರ್ ಎಕ್ಸಾಂಪಲ್ ನಾನು ಸ್ಲಾಟ್ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಆಯಿತಾ. ಸೊ ಈ ಥರ ನಿಮಗೆ ಬರ್ತದೆ. ಓಕೆ, ಇಲ್ಲಿ ಈ ಥರ ಬಂದಾಗ ಏನಂತಂದರೆ, ಸೊ ಈ ಸದ್ಯಕ್ಕೆ ನಿಮ್ಗಳಿಗೆ ಗೊತ್ತಿರೋ ಬಗ್ಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಎಕ್ಸಾಮಿನೇಷನ್ ಆಗ್ತದೆ, ರಿಸಲ್ಟ್ ಆಪ್ಷನ್ ಎಂಟ್ರಿ ಸೀಟ್ ಅಲಾಟ್ಮೆಂಟ್ ಈ ಥರ ಪ್ರೊಸೆಸ್ಗಳಿರ್ತದೆ ನೋಡಿ. ಈ ಥರ ನಿಮಗೆ ಪೇಜ್ ಓಪನ್ ಆಗ್ತದೆ. ನಿಮ್ಗೆ ಏನು ಬೇಕು 25/5/2026 ಅಂತ ಹೇಳ್ಬೋದು, 30/5/2026ವರೆಗೂ ಕೂಡ ನಡೀತದೆ. ಟೈಮಿಂಗ್ ಬಂದುಬಿಟ್ಟು ನೋಡಿ 6 AM ಒಂದಿರ್ತದೆ ಆ್ಯಂಡ್ 6 PM, ಆಯಿತಾ. ಅಂದರೆ ನಿಮಗೆ ಇಲ್ಲಿ ಹೆಂಗಿರ್ತದೆ ನೋಡಿ, ನಿಮಗೆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಇಲ್ಲಿ ಕಾಣಿಸ್ತದೆ ನೋಡಿ. ನಿಮ್ಗೆ ಯಾವ ಡಿಸ್ಟಿಕ್ ಬೇಕು. ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ಎಲ್ಲರೂ ತೊಗೋಬೋದು. ನಿಮ್ಗೆ ಎಲ್ಲಿದೆ ಅಲ್ಲಿ, ನಿಮ್ಮ ನಿಯರ್ ಎಲ್ಲಿ ಆಗುತ್ತೆ ಅಲ್ಲಿ ತೊಗೋರಿ. ಓಕೆ, ಅವರು ಅಲ್ಲಿ ಇಲ್ಲಿ ಅಂತ ಏನಿಲ್ಲ. ಸೊ ನಿಯರ್ ಯಾವುದಾಗುತ್ತೆ ಅದನ್ನು ತೊಗೋಬೋದು. ಸೊ ಸಾಕಷ್ಟು ಎಲ್ಲ ಡಿಸ್ಟ್ರಿಕ್ಟು ಕೂಡ ಕೊಟ್ಬಿಟ್ಟವ್ರೆ, ಕಾಣಿಸ್ತಿದೆ ಎಲ್ಲ ಡಿಸ್ಟ್ರಿಕ್ಟು ಕೊಟ್ಬಿಟ್ಟವ್ರೆ, ಆಯಿತಾ. ಸೊ ಬೆಂಗಳೂರು ಕ್ಲಿಕ್ ಮಾಡ್ಕೊಳ್ಳೋರು ಬೆಂಗಳೂರು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಬೆಂಗಳೂರು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸಾಕಷ್ಟು ನಿಮಗೆ ಬರ್ತಾವೆ ಅಂತಂದರೆ ಇಷ್ಟು ಕಾಲೇಜುಗಳಲ್ಲಿ ಏನು ನಡೀತದೆ ಅಂತಂದರೆ ಈಗ ಅವ್ರದ್ದು ಸೊ ಮಂಥನ ಪ್ರೋಗ್ರಾಮ್ ನಡೀತದೆ. ನಿಮ್ಗೆ ಯಾವುದರಲ್ಲಿ ಬೇಕು. ಓಕೆ, ನಿಮ್ಗೆ ಇದರಲ್ಲಿ ಇಷ್ಟರಲ್ಲಿ ಯಾವುದಾದ್ರೂ ಬೇಕಪ್ಪ ಅಂತಂದರೆ ಎಲ್ಲಾದರೂ ಹೋಗ್ಬಿಟ್ಟು ಕೇಳಂಗಿತ್ತಂದರೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಕ್ಲಿಕ್ ಮಾಡ್ಕೊಂಡಂತೆ. ಓಕೆ ನೋಡಿ, ನಾನು ESI ಮೆಡಿಕಲ್ ಕಾಲೇಜ್ ರಾಜಾಜಿನಗರ, ಯಾಕಂದ್ರೆ ನಂಗೆ ನಿಯರ್ ಆಗುತ್ತೆ. ಸೊ ಹಂಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು. ಸೊ ಆಯಿತು, ಕ್ಲಿಕ್ ಮಾಡಿಕೊಂಡೆ. ನಿಮ್ಗೆ ಏನಾಗುತ್ತೆ, ಸ್ಲಾಟ್ ಬುಕ್ಕಿಂಗ್ ಏನಾಗುತ್ತೆ, ಒಂದು ಟೈಮಿಂಗ್ ಕೂಡ ನಿಮಗೆ ತೋರಿಸ್ಬಿಡ್ತದೆ, ಆಯಿತಾ. ಸೊ ಅವ್ರು ಏನು ಮಾಡ್ತಾರೆ, ಒನ್ ಟೈಮ್ ನಿಮ್ಗೆ ವೆರಿಫೈ ಮಾಡಲಿಕ್ಕೋಸ್ಕರ ಅಪ್ಲಿಕೇಶನ್ CET ನಂಬರ್ ಅಂತ ಕಾಣಿಸ್ತಿದೆ. ಸೊ ಅಪ್ಲಿಕೇಶನ್ CET ನಂಬರ್ ಹಾಕಿಬಿಟ್ಟು ವೆರಿಫೈ ಕೊಡಿ. ಸೊ ವೆರಿಫೈ ಕೊಟ್ಟ ತಕ್ಷಣ ಇಲ್ಲಿ ಬರ್ತದೆ. ಇನ್ನೊಂದು ಟೈಮ್ ನಿಮಗೆ ಡಿಸ್ಟಿಕ್ ಕೇಳ್ತದೆ. ಒನ್ ಟೈಮ್ ಬೇಕಾದ್ರೆ ನಾನು ಬೆಂಗಳೂರು ಹಾಕ್ಕೊತೀನಿ, ಇನ್ನೊಂದು ಟೈಮು ಕಾಲೇಜು ಅಂತ ಕೇಳಿದಾಗ ನಾನು ಇನ್ನೊಂದು ಟೈಮ್ ESI ರಾಜಾಜಿನಗರ ಕಾಣಿಸ್ತಿದೆ, ಅದನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಟೈಮಿಂಗ್ ಟೈಮಿಂಗ್ ಕೇಳ್ತದೆ. ಮಂಡೇ ಟ್ಯೂಸ್ಡೇ ಅಂದರೆ ಯಾವಾಗ ಟೈಮಿಂಗ್ ಬೇಕು. ಫಾರ್ ಎಕ್ಸಾಂಪಲ್ ನನಗೆ ಫ್ರೀ ನಾಳೆನೇ ಕೂಡ ಸ್ಟಾರ್ಟ್ ಆಗ್ತದೆ. ಸೊ ನನಗೆ ಸ್ವಲ್ಪ ಲೇಟ್ ಆಗಿನೇ ಬೇಕಾಗಿದೆ. ಸೊ ಇಲ್ಲಾಂತಂದರೆ ನಿಮಗೆ ಫ್ರೀ ನೋಡಿ, ಫ್ರೀ ಯಾವಾಗ ಆಗ್ತೀರ ಆವಾಗ ಹೋಗ್ಬೋದು, ಅದನ್ನ ತಲೆಯಲ್ಲಿ ಇಟ್ಕೋರಿ. ಫಾರ್ ಎಕ್ಸಾಂಪಲ್ ನನಗೆ ನಾಳೆನೇ ಬೇಕಪ್ಪ ಅನ್ನೋಂಗಿತ್ತಂದರೆ ಏನು ಮಾಡ್ಬೋದು ಅಂತಂದ್ರೆ, ನಾನೀಗ ಮಾರ್ನಿಂಗ್ ಸೆಷನ್ ಅಂತ ಹೆಂಗೆ ಕಾಣಿಸ್ತಿದೆ ಇಲ್ಲಿ 10 AM ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ರೆ ನಂಗೆ ಮಾರ್ನಿಂಗ್ ಸೆಷನ್ ಆಗುತ್ತೆ. ಸೊ ನಂಗೆ ಮಾರ್ನಿಂಗ್ ಸ್ವಲ್ಪ ಫ್ರೀ ಇರೋ ಕಾರಣ ನಾನೇನು ಮಾಡ್ತೀನಿ ಅಂತಂದರೆ, ಇಲ್ಲಿ ಮಾರ್ನಿಂಗ್ ಮೇಲೆ ಕ್ಲಿಕ್ ಮಾಡ್ಕೊತೀವಿ. ಇದು ಫುಲ್ ಅಂತ, ಇದು ಫುಲ್ ಆಗಿಬಿಟ್ಟು. ಓಕೆ, ಇಲ್ಲಿ ನಿಮಗೆ ಇಲ್ಲಿ ಫುಲ್ ಅಂತ ಬರ್ತದೆ ನಾಳೆ
ನಾಳೆನೇ. ಓಕೆ, ಇಲ್ಲಿ ಸೆಲೆಕ್ಟ್ ಇದ್ದಲ್ಲಿ ಮಾತ್ರ ಏನಪ್ಪ ನಿಮಗೆ ಆರಾಮಾಗಿ ಮಾಡ್ಬೋದು. ನೋಡಿ ಇಲ್ಲಿ ಕೂಡ 25 ಲೆಫ್ಟ್ ಇದ್ದಾವೆ. ಸೊ ಹಂಗಾಗಿ ನಾನು 30ಗೆ ಫ್ರೀ ಇದ್ದೀನಿ ನಾನು ಆರಾಮ್ಸೆ, ಆಯಿತಾ. ಫಾರ್ ಎಕ್ಸಾಂಪಲ್ ನನಗೇನಿದೆ ಅಂತಂದರೆ 30ಗೆ ಫ್ರೀ ಇದ್ದೀನಿ. ಸೊ ಹಂಗಾಗಿ ನಾನು ಏನೇ ಮಾಡ್ತೇನೆ ಅಂತ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಾಗ್ತದೆ, ಈ ಥರ ಬರ್ತವೆ. ಟಿಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಆ್ಯಂಡ್ ಸೆಂಡ್ ವೆರಿಫಿಕೇಷನ್ ಪಿನ್ ಕನ್ಫರ್ಮ್ ಅಂತ ಬರ್ತದೆ. ನಂತರ ನಿಮಗೆ ಒಂದು ಕನ್ಫರ್ಮೇಷನ್ ಪಿನ್ ನಿಮಗೆ ಮೇಲ್ಗಡೆ ಸ್ಕ್ರಾಲ್ ಮಾಡಿದರೆ ಕಾಣ್ತದೆ, ಇಲ್ಲಿ ಕಾಣಿಸ್ತಿರ್ಬೋದು 3445. ಓಕೆ, ಎಂಟ್ರಿ ಮಾಡ್ಕೊತಿದ್ದೀನಿ ನಾನು. ಪಿನ್ 6 ನಂಬರ್ ಡಿಜಿಟ್ ಕೊಟ್ಟಿರ್ತಾರೆ, ಅದನ್ನು ಎಂಟ್ರಿ ಮಾಡ್ಕೊಂಡ ತಕ್ಷಣ ನಿಮಗೆ ಓಕೆ, ನಾನು ಎಂಟ್ರಿ ಮಾಡ್ಕೊಂಡ ತಕ್ಷಣ ವೆರಿಫೈ ಪಿನ್ ಆ್ಯಂಡ್ ಕನ್ಫರ್ಮ್ ಬುಕ್ಕಿಂಗ್ ಅಂತ ಕೊಟ್ಬಿಟ್ರೆ ಸೊ ನಿಮ್ಮ ಒಂದು ಸ್ಲಾಟ್ ಏನಾಗ್ತದೆ ಬುಕ್ಕಿಂಗ್ ಆಗ್ತದೆ. ಸೊ ನೀವು ಜಸ್ಟ್ ಒಂದು ಟೈಮ್ ನಿಮಗೆ ಅದನ್ನ ರಿಮೆಂಬರ್ ಮಾಡ್ಕೋಬೇಕಪ್ಪ ಅಂತಂದರೆ ಸೊ ಇದನ್ನೇ ಕೆಳಗಡೆ ಹಾಕೋಬೇಡ ರಿಟ್ರೈವರ್ ಬುಕ್ಕಿಂಗ್ ಅಂತಂದ್ರೆ ರಿಟ್ರೈವ್ ಅಂತಂದು ಮಾಡೋಕ್ಕೆ ಏನೂ ಅವಶ್ಯಕತೆ ಏನಿಲ್ಲ. ಸೊ ಅದನ್ನ ಬಿಟ್ಟಾಕ್ಬಿಡಿ. ಸ್ವಲ್ಪ ಮೇಲ್ಗಡೆ ವಾಪಸ್ ಸ್ಕ್ರಾಲ್ ಮಾಡ್ಕೊಂಡು ವಾಪಸ್ ನಿಮ್ದು ಏನು ಕನ್ಫರ್ಮೇಷನ್ ಆಗಿದೆಯಲ್ಲ ಅಂತ ನೋಡ್ಲಿಕ್ಕೆ ಹೋಗ್ಬೇಕು ಅಂದರೆ ಮೇಲ್ಗಡೆ ಹೋಗಬೇಕು. ನೋಡಿ ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲೂ ಕೂಡ ಅದೇ ರೀತಿ ಇದೆ. ಇಲ್ಲಿ ಕಾಣಿಸ್ತಾ ಇರೋದು ಬುಕ್ಕಿಂಗ್ ಕನ್ಫರ್ಮ್ ಅಂತ ಕಾಣಿಸ್ತದೆ, ಆಯಿತಾ. ಒಂದು ರೆಫರೆನ್ಸ್ ನಂಬರ್ ಕೊಟ್ಟಿರ್ತಾರೆ ಆ್ಯಂಡ್ ಕಾಲೇಜ್ ಯಾವುದು ಆ್ಯಂಡ್ ಟೈಮಿಂಗ್ ಯಾವಾಗ ಆ್ಯಂಡ್ ನಿಮ್ಮ ಕೆಳಗಡೆ ಒಂದು ಕೊಟ್ಟಿರ್ತಾರೆ ಯುವರ್ PDF ಕನ್ಫರ್ಮ್ ಡೌನ್ಲೋಡಿಂಗ್ ಅಂತಂದು. ಸೊ ಕೆಲವೊಂದಿಷ್ಟು ಹುಡುಗರು ಇನ್ನು ಕನ್ಫರ್ಮ್ಗೋಸ್ಕರ ನೀವು ಏನಾದರೂ ವಾಪಸ್ ಏನಾದರೂ ಸ್ಲಾಟ್ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಒಂದು ಸ್ಟೂಡೆಂಟ್ಗೆ ಒಂದು ಮಾತ್ರ ನಿಮಗೆ ಸ್ಲಾಟ್ ಅಂತ ತೋರಿಸುತ್ತೆ. ಆ ಥರ ತೋರಿಸಿದರೆ ನಿಮ್ಮದು ಕನ್ಫರ್ಮ್ ಆಗಿ ಸ್ಲಾಟ್ ಬುಕ್ಕಿಂಗ್ ಆಗಿದೆ ಅಂತ ಅರ್ಥ. ಥ್ಯಾಂಕ್ ಯು.